ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಹೂವಿನ ಗಿಡಗಳನ್ನ ಬೆಳೆಸೋದಕ್ಕೆ ಯಾರ್ಯಾರು ಇಷ್ಟಪಡ್ತಾರೆ, ಸೊ ಅವರಿಗೆಲ್ಲ ಒಂದು ಟಿಪ್ಸ್ ಹೇಳುವ ಅಂತ ಬಂದಿದ್ದೇನೆ. ಸೊ ಫಸ್ಟಿಗೆ ನಾವೇನು ಮಾಡ್ತೇವೆ ಅಂದರೆ, ಮೊದಲಿಗೆ ನಮಗೆ ಅಂದರೆ ಗಿಡಗಳನ್ನ ಬೆಳೆಸೋದಕ್ಕಾಗಲಿ ಅಥವಾ ಅದಕ್ಕೇನೇನು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದಾಗಲಿ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಯಾರು ಕೂಡ ಅಲ್ಲ ಎಂಡ್ ತನಕ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಬೇಕು ಅಂತ ಹೇಳ್ತೇನೆ. ಹಾಗೆಯೇ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಒಂದು 2-3 ಸಲ ಅಂದರೆ ನೇಗಿಲಲ್ಲಿ ತುಂಬ ಆಳವಾಗಿ ನೆಲ ಕೀಳೋ ಥರ ಆಳವಾಗಿ ಉಳಿಸ್ಬೇಕು. ಅಂದರೆ 5 ನೇಗಿಲಲ್ಲೇ ಉಳಿಸ್ತೀರಾ ಇಲ್ಲ ರೋಟ್ರಲ್ಲಿ ಉಳಿಸ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ತುಂಬ ಆಳವಾಗಿ ನಾವು ನೆಲ ಕೀಳೋ ಥರ ಹೊಲ ಉಳಿಸ್ಬೇಕು. ನಂತರ ಏನು ಮಾಡಬೇಕು ಅಂದರೆ ಈ ಥರ ಒಂದು ಪಟಕ್ಕೂ ಮತ್ತು ಇನ್ನೊಂದು ಪಟಕ್ಕೂ ಸ್ವಲ್ಪ ಓಡಾಡೋದಕ್ಕೆ ಜಾಗ ಬಿಡ್ಕೊಂಡು, ಅಂದರೆ ಗಿಡಗಳು ಈಗ ಚಿಕ್ಕದಾಗಿರೋದ್ರಿಂದ ತುಂಬ ಜಾಗ ಆಗಿದೆ ಅಂತ ಅನಿಸುತ್ತೆ. ಸೊ ಬಟ್ ತುಂಬ ಗಿಡ ಬೆಳೆದ ತಕ್ಷಣ ಬೆಳೆದು ಅದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಈ ಜಾಗ ಕೂಡ ಈ ನಡುವೆ ಏನು ಕಾಣ್ತಾ ಇದೆ ಆ ಜಾಗ ಸ್ವಲ್ಪನೂ ಕೂಡ ಕಾಣೋದಿಲ್ಲ. ಹಾಗಾಗಿ ಮಧ್ಯದಲ್ಲೆಲ್ಲ ನುಗ್ಗಿ ಹೂ ಕುಯ್ಲಿಕ್ಕೆ ತುಂಬ ಕಷ್ಟ ಆಗ್ತೈತಿ. ಆ ಟೈಮ್ನಲ್ಲಿ ಕೈಗೆ ಕಾಲಿಗೆ ಬಟ್ಟೆಗೆ ಎಲ್ಲ ಸಿಗಾಕೊಂಡು ಮೊಗ್ಗುಗಳೇನಿರ್ತವೆ ಅವು ಮುರಿದೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಗ್ಯಾಪ್ ಕೊಟ್ಟು ಒಂದೊಂದು ಪಟನ ಹೊಡೆಸ್ಕೊಬೇಕು. ಸೊ ನಂತರ ಏನು ಮಾಡಬೇಕು ಅಂದರೆ, ಈ ಥರ ವೈಟ್ ಪೈಪನ್ನು ಇದೆಯಲ್ಲ ಅದಕ್ಕೆ ತೂತಾಕೋಕ್ಕೆ ಕಪ್ಪು ಪೈಪ್ನಲ್ಲಿ ಡ್ರಿಪ್ ಅಂದರೆ ಹನಿ ನೀರಾವರಿ ಪೈಪ್ ಬರುತ್ತಲ್ಲ, ಕಪ್ಪು ಪೈಪು. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ಥರ ಪೈಪ್ಗಳನ್ನ ಈ ಪಟದ ಮೇಲೆ ಉದ್ದಕ್ಕೂ ಬಿಡ್ಕೊಬೇಕು. ಸೊ ಬಿಟ್ಟು ನಂತರಕ್ಕೆ ನಾವೇನು ಮಾಡ್ಬೇಕು, ಸಡನ್ನಾಗಿ ನಾವು ಪೇಪರ್ ಹಾಕ್ಲಿಕ್ಕೆ ಹೋಗ್ಬಾರ್ದು. ಯಾಕಂದರೆ ಫಸ್ಟಿಗೆ ನಾವು ಪೈಪ್ ಬಿಟ್ಟ ನಂತರ ನೀರು ಸ್ಟಾರ್ಟ್ ಮಾಡಿ ಅದು ನೀರು ಎಲ್ಲ ಕಡೆನೂ ಹೋಗ್ತಾ ಇದೆಯಾ ಇಲ್ವಾ, ಅದು ಎಲ್ಲ ಕಡೆನೂ ಹನಿ ನೀರಾವರಿ ಏನಂದರೆ ಒಂದೊಂದು ಸೈಡು ಮಣ್ಣಾಗಲಿ ಅಥವಾ ಕಡ್ಡಿ ಕಸ ಏನಾದ್ರು ಸಿಗಾಕೊಂಡ್ರೆ ಆ ಜಾಗದಲ್ಲಿ ನೀರು ಹನಿಯೋಕ್ಕೆ ಆಗೋದಿಲ್ಲ. ಆ ಟೈಮ್ನಲ್ಲಿ ಏನಾಗ್ತೈತೆ, ನಾವು ಅದ್ರ ಬಡ್ಡಿಯಲ್ಲಿ ಗಿಡ ನೆಟ್ಟಿದ್ರೆ, ಸೊ ಅದ್ರ ಪಕ್ಕದಲ್ಲಿ ಗಿಡ ನೆಟ್ಟಿದ್ರೆ ಅದಕ್ಕೆ ನೀರು ಹೋಗಲಿಲ್ಲ ಅಂದರೆ ಅದು ಸತ್ತೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟಿಗೆ ನಾವೇನು ಮಾಡಬೇಕು, ಈ ಥರ ಗ್ಯಾಪ್ ಕೊಟ್ಟು ಪಟನ ರೆಡಿ ಮಾಡಿಸ್ಕೊಬೇಕು. ಓಕೆನಾ. ಟ್ಯಾಕ್ಟ್ರಲ್ಲಿ ಇವಾಗೆಲ್ಲ ಟ್ಯಾಕ್ಟ್ರು ಮತ್ತು ಮಷಿನ್ ಎಲ್ಲ ಬಂದಿದೆ. ಅವಾಗೆಲ್ಲ ಮಾಡುವಾಗೆಲ್ಲ ಈ ಆಳು ಅಂದರೆ ಜನ ಕೈಲಿ ಮಾಡಿಸ್ತಾಯಿದ್ರು. ಇವಾಗೆಲ್ಲ ಟ್ಯಾಕ್ಟ್ರ್ ಬಂದಿದೆ. ಸೊ ತುಂಬ ಈಸಿಯಾಗಿ ನಮ್ಮ ಕೆಲಸನ, ತುಂಬ ಕಷ್ಟಪಟ್ಟು ಮಾಡೋವಂಥ ಕೆಲಸನ ಈಸಿಯಾಗಿ ಮಾಡಲಿಕ್ಕುಂಟು. ಹಾಗೆಯೇ ಈ ಥರ ಗ್ಯಾಪ್ ಕೊಟ್ಟು ಪಟ ಹೊಡೆಸಿ ನಂತರ ಈ ಥರ ಡ್ರಿಪ್ ಪೈಪ್ನ ಮಾಡಿ ನೀರು ಸ್ಟಾರ್ಟ್ ಮಾಡಿ ಒನ್ ಡೇ ಫುಲ್ ನೀರು ಹಾಯಲಿಕ್ಕೆ ಬಿಡಬೇಕು. ಅಂದರೆ ಪಟ ಏನಿದೆ ಅದು ಫುಲ್ ನೆನೆಬೇಕು. ಆ ಥರ ನೆಂದ್ರೇ ನಾವು ನೆಟ್ಟಂಥ ಗಿಡಗಳು ತುಂಬ ಚೆನ್ನಾಗಿ ನಿಂತ್ಕೊಳ್ಳೋಕೆ ಸಾಧ್ಯ. ಸೊ ನಂತರ ಏನು ಮಾಡಬೇಕು ಅಂದರೆ, ಆ ಪಟದ ಮೇಲೆ ಸ್ವಲ್ಪ ಗೊಬ್ಬರನ, ಅಂದರೆ ನೀವು 20 ಹಾಕೊತೀರಾ ಇಲ್ಲ 10-15 ಹಾಕೊತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ 20 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪನೇ ಗೊಬ್ಬರ ಉದುರಿಸ್ಕೊಬೇಕು. ನಂತರ ಈ ಪೇಪರ್ ಏನು ಅಂತಾರೆ ಕವರು, ಪ್ಲಾಸ್ಟಿಕ್ ಕವರ್, ಸೊ ಅದನ್ನು ಬಿಟ್ಕೊಬೇಕು. ಅದ್ರ ಮೇಲೆ ಬಿಟ್ಟು ಅದು ಆ ಕಡೆ ಈ ಕಡೆ 2 ಸೈಡ್ ಹಾರದೇ ಇರೋ ಥರ, ಆ ಸೈಡ್ ಈ ಸೈಡ್ 2 ಸೈಡು ಈ ಥರ ಮಣ್ಣು ನೋಡಿ ಯಾವ ರೀತಿ ಮಣ್ಣು ಕೊಟ್ಟಿದ್ದಾರೆ ಅಂತ. ಸ್ವಲ್ಪನೂ ಪೇಪರ್ ಅಲ್ಗಡಕ್ಕೆ ಸಾಧ್ಯನೇ ಇಲ್ಲ. ನಾವಾಗೆ ಕೀಳೋ ತನಕನೂ ಪೇಪರ್ ಯಾವುದೇ ಕಾರಣಕ್ಕೂ ಬರೋದಾಗಲಿ ಹಾರಾಡೋದಾಗಲಿ ಈ ಥರ ಆಗೋದಿಲ್ಲ. ಸೊ ಈ ಥರ ಮಣ್ಣನ್ನ ಆ ಸೈಡ್ ಈ ಸೈಡ್ 2 ಕಡೆ ಕೊಟ್ಕೊಬೇಕು. ನಂತರ ನೆಂದಿರುತ್ತಲ್ಲ ಗಿಡ, ಅಂದರೆ ಪಟ ಏನಿರುತ್ತೆ ನೆಂದಿರೋ ಜಾಗಕ್ಕೆಲ್ಲ ಈ ಥರ ಗಿಡಗಳನ್ನ ಟ್ರೇನಲ್ಲಿ ಕಿತ್ತು ಇದನ್ನ ಆಲ್ರೆಡಿ 25 ಡೇಸ್ ಆಗಿದೆ ಈ ಗಿಡ ನೆಟ್ಟು ಆಗಲೇ. ಸೊ ಎಷ್ಟು ಚೆನ್ನಾಗಿ ಹೊಡ್ತಾ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೀವು. ಆಲ್ರೆಡಿ ಬೇರು ಬಿಟ್ಟು ನೀಟಾಗಿ ಹೊಡ್ತಾ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಟ್ರೇನಲ್ಲಿ ಗಿಡನ ಕಿತ್ತು ನೆಡುವಾಗ ಏನು ಮಾಡಬೇಕು ಅಂದರೆ, ಯಾವುದೇ ಕಾರಣಕ್ಕೂ ಪೇಪರ್ಗೆ ಟಚ್ ಆಗದೆ ಇರೋ ಥರ ಮಧ್ಯದಲ್ಲೇ ಬರಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಗಿಡ ಆಗಿದೆ, ಪೇಪರಿಗೆ ಟಚ್ ಆದರೆ ಅದು ಅಂದರೆ ಕವರ್ ಏನಿರುತ್ತೆ ಪ್ಲಾಸ್ಟಿಕ್ ಕವರ್, ಅದಕ್ಕೆ ಟಚ್ ಆದರೆ ಅದು ಕಾವಿಗೆ ಒಂಥರ ಸುಟ್ಟಂಗೆ ಆಗ್ತೈತೆ. ಎಲೆ ಎಲ್ಲ ಸುಟ್ಟೋ ಥರ ಆಗ್ತೈತೆ. ಆ ಥರ ಸುಟ್ಟಂಗೆ ಆಗಬಾರ್ದು ಅಂದರೆ ಸ್ಟ್ರೈಟ್ ಮಧ್ಯದಲ್ಲೇ ಆ ಹೋಲ್ ಏನಿದೆ ಆ ಹೋಲ್ನಲ್ಲೇ ಸ್ಟ್ರೈಟ್ ನಿಂತ್ಕೊಳ್ಳೋ ಥರನೇ ನೆಡಬೇಕು. ಆ ಸೈಡ್ ಈ ಸೈಡ್ ಸ್ವಲ್ಪ ಬಾಗಿದ್ರೂ ಕೂಡ ಪೇಪರ್ಗೆ ಟಚ್ ಆಗಿ ಅದು ಸುಟ್ಟೋಗ್ತವೆ, ಎಲೆ ಎಲ್ಲ ಸುಟ್ಟೋಗ್ತವೆ.
ಸೊ ನೆಟ್ಟ ನಂತರ ನಾವು ನೆಟ್ಟಿದ್ದೀವಿ ಅಂತ ನೆಟ್ಟಾಯಿತು ಇನ್ನು ನಮ್ಮ ಕೆಲಸ ಮುಗೀತು ಅದು ಬೆಳೆಯುತ್ತೆ ಅಂತ ನಾವು ಕೈ ಬಿಡೋ ಹಾಗಿಲ್ಲ. ಒಂದು 3-4-5 ಡೇಸ್ ತನಕ ಡೈಲಿ ಅಂದರೆ ಔಷಧಿ ಕ್ಯಾನ್ ಬರುತ್ತಲ್ಲ, ನಾವು ಔಷಧಿ ಸ್ಪ್ರೇ ಮಾಡೋವಂಥ ಕ್ಯಾನ್, ಅದರಲ್ಲಿ ಡೈಲಿ ಒಂದು ಕ್ಯಾನ್ ನೀರು ಹಾಕ್ಕೊಂಡು ಡೈಲಿ ಬುಡದ ಬಡ್ಡೆಗೆ ಡೈಲಿ ನೀರು ಹಾಕ್ಕೊಳ್ತಾ ಬರಬೇಕು. ಯಾಕಂದರೆ ಅದು ನಾವು ನೀರು ಹಾಯಿಸಿರ್ತೀವಲ್ಲ, ಫಸ್ಟಿಗೆ ನೀರು ಹಾಯಿಸಿರ್ತೀವಿ, ಅದು ತೇವಾಂಶ ಇರೋ ಟೈಮ್ನಲ್ಲಿ ಮಾತ್ರ ಅದೊಂದು ಸ್ವಲ್ಪ ಲೂಸ್ ಇರುತ್ತೆ. ಬಟ್ ಅದು ಒಣಗಲಿಕ್ಕೆ ಸ್ಟಾರ್ಟ್ ಆದರೆ ಗಟ್ಟಿಯೇ ಬರುತ್ತೆ ನೆಲ ಎಲ್ಲ. ಆವಾಗ ಏನಾಗ್ತೈತಿ ಅಂದರೆ ಈ ಸಣ್ಣ ಸಣ್ಣ ಗಿಡಗಳೆಲ್ಲ ಚಿಕ್ಕ ಚಿಕ್ಕ ಗಿಡಗಳಿರ್ತಾವಲ್ಲ, ಸೊ ಅದಕ್ಕೆ ಬೇರು ಬಿಡಲಿಕ್ಕೆ ತುಂಬ ಕಷ್ಟ ಆಗ್ತೈತಿ. ಅಂದರೆ ಸಲೀಸಾಗಿ ಬೇರು ಬಿಡಬೇಕು ನೆಲಕ್ಕೆ. ಅಂದರೆ ನಾವು ಡೈಲಿ ತೇವಾಂಶ ಮಾಡ್ತಾ ಇರಬೇಕು ನೆಲನ. ಅಂದರೆ ಗಿಡ ಇದೆಯಲ್ಲ, ಗಿಡದ ಬಡ್ಡಿನಲ್ಲಿ ಅಂದರೆ ಒತ್ತಿನಲ್ಲೇ ತೇವಾಂಶ ಮಾಡ್ತಾ ಬರಬೇಕು. ಸೊ ಈ ರೀತಿ 3-4 ಡೇಸ್ಗಳ ತನಕ ನಾವು ಮಾಡ್ತಾ ಇದ್ದರೆ ಅದೇನಾಗುತ್ತೆ, ಈಸಿಲಿ ಅದು ಬೇರು ಬಿಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಆಗ್ತೈತಿ. ಹಾಗಾಗಿ ಗಿಡ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ಆಲ್ರೆಡಿ 20-25 ಡೇಸ್ ಆಗಿದೆ ಗಿಡ ನೆಟ್ಟು. ನಾವು ನೆಟ್ಟಿದ ಗಿಡಗಳೆಲ್ಲ ಒಂದು ಚೂರು ಅಲ್ಗಾಡ್ದೇ ಹೋಗುತ್ತೆ ಅಂದರೆ ಬೆಳೆಯುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೆಲವೊಂದು ವಾತಾವರಣಕ್ಕಾಗಲಿ ಅಥವಾ ಬೇರೆ ಬಿಡಲಿಕ್ಕಾಗಲಿ ಸ್ವಲ್ಪ ಇಕ್ಕಟ್ಟಾದರೂ ಕೂಡ ಒಂದೊಂದು ಗಿಡಗಳು ಸಾಯೋಂಥ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ಏನು ಅಂದರೆ ಇನ್ನೊಂದು 2 ಟ್ರೇನ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಈಗ ಹೋದಂಥ ಗಿಡಗಳಿಗೆ ಅದನ್ನು ಗಿಡನ ನೆಡ್ಕೊಂಡು ಬರ್ತಾಯಿರ್ಬೇಕು. ಈ ಥರನೇ ಮಾಡಿ. ಸೊ ಈ ಥರ ನಾವು ಪ್ರೊಸೀಜರ್ನ ಈ ಥರ ಫಾಲೋ ಅಪ್ ಮಾಡಿದರೆ ಒಂದು 2.5-3 ತಿಂಗಳಿಗೆಲ್ಲ ಗಿಡಗಳೆಲ್ಲ ನೀಟಾಗಿ ಸ್ಟಾರ್ಟ್ ಆಗ್ತವೆ ಹೂ ಬಿಡಲಿಕ್ಕೆ. ಸೊ ಇದು ನೋಡಿದ್ದೀರಾ ನೀವು ಆಲ್ರೆಡಿ ಈ ಗಿಡಗಳೆಲ್ಲ ಮೊಗ್ಗು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ತುಂಬ ಗಿಡಗಳೆಲ್ಲ ಬಲ್ತಿದ್ದಾವೆ. ಅಂದರೆ ಇನ್ನು ಎಳೆ ಗಿಡಗಳನ್ನ ನೆಟ್ಟರೆ ಚೆನ್ನಾಗಿ ಹೊರ್ತಾ ಬರ್ತೈತಿ. ನಾವು ಗಿಡ ಎಲ್ಲ ನೆಟ್ಟು ಒಂದು 10 ಡೇಸ್ ಒಳಗಡೆ ಈ ಕುಡಿಗಿಂಟದು ಅಂತ ಅಂದರೆ ಯಾವ ರೀತಿ ಅಂದರೆ ತೋರಿಸ್ತೇನೆ. ಕಾಣಿಸ್ತಾ ಇದೆಯಾ ಈ ಗಿಡ? ಸೊ ಕುಡಿಗಿಂಟದು ಅಂದರೆ ಈ ಥರ ತುದಿನ ಈ ಥರ ಗಿಂಟು ಹಾಕೋದು. ಸೊ ಇಲ್ಲಿ ಏನಿದೆ, ಈ ಜಾಗ ನಾವು ಏನು ಕಿತ್ತಿದ್ದೀವಿ, ಈ ಜಾಗದಲ್ಲಿ 2 ಅಂದರೆ ಕೊಂಬೆಗಳು ಬರುತ್ತಲ್ಲ ಆ ಥರ. ಇದು ನೆಡುವಾಗ ಒಂದೇ ಕಡ್ಡಿ ಅಷ್ಟೇ ಇರೋದು. ಸೊ ಈ ಥರ ಕುಡಿಗಿಂಟಾಗ ಇಲ್ಲಿ ನೋಡಿ ಎಷ್ಟು ಹೊಡ್ತಾ ಬಂದಿದೆ ಅಂದರೆ 1 2 3 4 ರೆಂಬೆಗಳು ಬಂದಿದೆ. ಸೊ ಈ ರೀತಿ ನಾವು ಒಂದು ಗಿಡ ನೆಟ್ಟು ಒಂದು 10 ಡೇಸ್ ತನಕ, ಒಂದು 10 ಡೇಸ್ ಆದಮೇಲೆ ಈ ಥರ ತೆಗೆದಿದ್ರೆ ಅಂದರೆ ತುದಿ ಏನಿರುತ್ತೆ ಆ ತುದಿನ ಈ ಥರ ತೆಗೆದ್ರೆ ಈ ಥರ ರೆಂಬೆ ಕೊಂಬೆಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಕಾಣಿಸ್ತಾ ಇದೆಯಾ ನಿಮಗೆ? ಈ ರೀತಿ ಮಾಡೋದ್ರಿಂದ ಈ ಜಾಗ ಏನು ಕಾಣಿಸ್ತಾ ಇದೆ ನಿಮಗೆ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡಿದ್ದಾರೆ, ಹೊಲ ಜಾಸ್ತಿ ಐತಿ ಅಂತ ದೊಡ್ಡದಾಗಿ ಪಟ ಹೊಡಿಸಿದ್ದಾರೆ, ಮತ್ತು ಜಾಗ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ ಅಂತ ಅನಿಸ್ಬೋದು. ಈ ರೀತಿ ರೆಂಬೆ ಕೊಂಬೆಗಳೆಲ್ಲ ಬಂದು ದೊಡ್ಡದಾಗಿ ಗಿಡ ಬೆಳೆದ್ರೆ ಇಲ್ಲಿ ಓಡಾಡಲಿಕ್ಕೂ ಸಹಿತ ಜಾಗ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಹೊಡ್ತಾ ಬರ್ತೈತೆ. ನಿಮಗೆ 3 ಮಂತ್ಸ್ ಆಗಬೇಕು ಆ ಥರ ತೋರಿಸ್ಲಿಕ್ಕೆ. ನಾನು 3 ಮಂತ್ಸ್ ನಂತರ ಅಂದರೆ ಗಿಡ ಹೂಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಆಗಿ ಕುಯ್ಲಿಕ್ಕೆ ಸ್ಟಾರ್ಟ್ ಆಗ್ತೇವಲ್ಲ, ಸೊ ಆ ಟೈಮ್ನಲ್ಲೂ ಕೂಡ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಯಾವ ರೀತಿ ಬಂದಿದೆ ಅನ್ನೋದನ್ನು. ಸೊ ಇದು 20-25 ಡೇಸ್ ಆಗಿರೋವಂಥ ಗಿಡ ಇದು. ಯಾರ್ಯಾರಿದ್ದೀರಾ ಹೊಸ್ದಾಗಿ ಏನಾದರೂ ಹೂವಿನ ಗಿಡ ನೆಡಬೇಕು ಅಂತ ಏನಾರು ಇದ್ದವರು ಪ್ಲೀಸ್ ಈ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ. ಸೊ ನೀವೇ ಹೇಳ್ತೀರಾ, ನಿಮ್ಮ ಅನುಭವನ ನೀವೇ ಹೇಳ್ತೀರಾ. ಸೊ ಏನಾದರೂ ಇದಕ್ಕಿಂತ ಮುಂಚೆನೇ ಗಿಡ ನೆಡಲಿಕ್ಕೆ ಸ್ಟಾರ್ಟ್ ಆಗಿರೋಂಥ ಅಂದರೆ ಹೂವಿನ ಗಿಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರೋರು ಏನಾದರೂ ಇದ್ದರೆ ಪ್ಲೀಸ್, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಿಳಿಸಿ ನನಗೂ. ನಾನು ನಮ್ಮ ಕಡೆ ಎಲ್ಲ ಯಾವ ರೀತಿ ಬೆಳಿತೇವೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಕಡೆ ಯಾವ ರೀತಿ ಬೆಳಿತೀರಾ, ಯಾವ ಪ್ರೊಸೀಜರ್ನ ಫಾಲೋ ಅಪ್ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸುಮ್ಮನೆ ನೆಟ್ಟಿ ಹಾಗೆ ಬಿಡೋ ಹಾಗಿಲ್ಲ. 3-4 ಡೇಸ್ ಡೈಲಿ ನೀರು ಬಿಡ್ತೇವೆ. ನಂತರ 5 ಡೇಸಿಂದ ಡೈಲಿ 1 ಡೇಸ್ ಬಿಟ್ಟು 1 ದಿನ, 1 ದಿನ ಬಿಟ್ಟು 1 ದಿನ, ಈ ರೀತಿ ಇನ್ನು ಒಂದು ವೀಕಲ್ಲಿ 3 ದಿನನಾದರೂ ಔಷಧಿ ಸ್ಪ್ರೇ ಮಾಡೋದಿರುತ್ತೆ. ಸೊ ನಾವು ಹೋಗಿ ಕೇಳಿದರೆ ಕೊಡ್ತಾರೆ, ಅಲ್ಲಿ ಮೆಡಿಕಲ್ಸಲ್ಲಿ, ಅಗ್ರೋ ಸೆಂಟರಲ್ಲೆಲ್ಲ ಕೊಡ್ತಾರೆ.
ಸೊ ಫಸ್ಟಿಗೆ ಈ ಗಿಡ ನೆಡೋದು ಯಾವ ರೀತಿ ಮತ್ತು ಆ ಗಿಡನ ಸಾಯದೇ ಇರೋ ಥರ ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದಕ್ಕೆ ಈ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಈ ಪ್ರೊಸೀಜರ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಅಥವಾ ನೀವು ಯಾರಾದರೂ ಈ ರೀತಿ ಫಾಲೋ ಅಪ್ ಮಾಡೋರಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾವುದೇ ರೀತಿಯ ಮಿಸ್ಟೇಕ್ಸ್ಗಳೇನಾರು ಇದ್ದರೆ, ನೀವು ಈ ರೀತಿ ಮಿಸ್ಟೇಕ್ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಕಡೆ ಯಾವ ರೀತಿ ಬೆಳಿತೀರಾ ಅನ್ನೋದನ್ನು ಕೂಡ ತಿಳಿಸಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.